ಇದು ಕತ್ತಲೆಯ ಹೊತ್ತು, ಕತ್ತಲೆಯ ಗತ್ತು, ಕತ್ತಲೆಯ ಗಮ್ಮತ್ತು ಕಳ್ಳನಿಗೆ ಮಾತ್ರ ಗೊತ್ತು. ಎಲ್ಲ ಕಳ್ಳರು ಕತ್ತಲಲ್ಲೇ ಇರಲ್ಲ. ತೆರೆದಿಟ್ಟ ಬಾಗಿಲು ಒಳ್ಳೆಯವನನ್ನೂ ಕಳ್ಳನನ್ನಾಗಿ ಮಾಡುತ್ತೆ. ಶ್ರೀ ಸಾಯಿ ಬ್ಯಾಟ್ಸ್ಮನ್ ಹೆಚ್ಚುವರಿ ಆಟಗಾರರು ಬರಬೇಕಾಗಿದೆ. ಶ್ರೀ ಸಾಯಿ ಸಿರ್ಡೆ 12th man, where are you? Are you there? श्री साई 11 का 12वें खिलाड़ी को कमेंट्री बॉक्स की तरफ आके बैठना चाहिए. पहली ही गेंद में 6 रन हो जाएगा. 6 रन के लिए ಆ ಮೂಲಕ ಶುಭಾರಂಭ ಉತ್ತಮ ಕಂಡಿದೆ. ಮೊದಲ ಎಸೆತಕ್ಕೆ ಮೊದಲ ಹುಸೈನ್, ಹೌದು, ಹಲವಾರು ಕಿಲೋಮೀಟರ್ಗಳನ್ನು ಕ್ರಮಿಸಿ ಆಗಮಿಸಿದ್ದಾರೆ ಪಟುಗಳು. ಇಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ಸಫಲತೆ, 1 ಅಂಕ ಪಡೆಯುವಲ್ಲೂ ಕೂಡ ಸಫಲತೆ. ಹೌದು, ಅಂಕಪಟ್ಟಿ ಸಾಗಿ ಬರ್ತಾ ಇದೆ. 7 ಅಂಕ ಸಂಪಾದನೆಯಾಗಿದೆ. 6 ಓವರ್ಗಳ ಪಂದ್ಯಾಟ. ಪ್ರಥಮ ಓವರ್ನಲ್ಲಿ ನಾವಿದ್ದೇವೆ. ಮಡಿಕೇರಿ ಹಾಗೂ ಶಿರಡಿ ನಡುವಿನ ರೋಚಕ ನಾಣಿ. ಎಸೆಗಾರಿಕೆಯಲ್ಲಿ ಮತ್ತೊಮ್ಮೆ ಹುಸೈನ್. ಅಂಕ ಪ್ರಾಪ್ತಿ ಇಲ್ಲ. ಪ್ರಬಲ ಮನವಿ. ತೀರ್ಪು ಕಾಯ್ದಿಟ್ಟ ತೀರ್ಪುಗಾರರು. ಆ ಮೂಲಕ ಅದು ಉದರಿ ಪತನ. ಹೌದು, ಈ ಬಾರಿ ಆಟಗಾರರಲ್ಲಿ ಬದಲಾವಣೆ ಆಗ್ತಾ ಇದೆ. ಹೊಸ ಆಟಗಾರರಾಗಿ ಸೇರ್ಪಡೆ ಆಗ್ತಾ ಇದ್ದಾರೆ. ಸಂದೀಪ್, ಅರ್ಜುನ್ और ಸಂದೀಪ್. ಎಸ್, ಅರ್ಜುನ್ ಹಾಗೂ ಸಂದೀಪ್ ನಡುವೆ ಸ್ಟ್ರೈಕರ್ ಹಾಗೂ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ನಾವು 4ನೇ ಹೊಸ ಆಟಗಾರ ಸೇರ್ಪಡೆ ಕನಕ್. ಸ್ಟ್ರೈಕ್ ನಲ್ಲಿ ಈ ಬಾರಿ ಪ್ರದೀಪ್ ಬ್ಯಾಟ್ ಅನ್ನ ತಿರುಗಿಸುತ್ತಾ. ಪ್ರದೀಪ್ ಪಾಟೀಲ್ ಈ ಬಾರಿ ಸ್ಪಷ್ಟ ಉತ್ತರ. ಆ ಮೂಲಕ ಅದು ಆರಾಗುವ ಸಾಧ್ಯತೆ ಇಲ್ಲ. 4ಕ್ಕೂ ಅವಕಾಶವಿಲ್ಲ. ಮೂಲಕ ಓಟದ ಮೂಲಕ ಅಂಕ ಸೇರ್ಪಡೆ ಆಗ್ತಾ ಇದೆ. ಇಲ್ಲಿ ಅಂಕಪಟ್ಟಿಯಲ್ಲಿ 9ರ ಸಂಪಾದನೆ ಗಮನಿಸಿ. 4 ಎಸೆತ ಮುಕ್ತಾಯ ಕಂಡು 5 ಎಸೆತ ಮುಕ್ತಾಯ ಕಂಡಿದೆ. 6ನೇ ಎಸೆತಕ್ಕಾಗಿ ಈ ಬಾರಿ ಹುಸೈನ್ ಮತ್ತೊಮ್ಮೆ ಚೆಂಡನ್ನ ಉರಿ ಚೆಂಡನ್ನಾಗಿಸುತ್ತ 180 ಡಿಗ್ರಿಯಲ್ಲಿ. ವಾವ್, ಪ್ರಬಲ ಮನವಿ. ಹದ್ದಿನ ಕಣ್ಣಿಟ್ಟು ತೀರ್ಪುಗಾರಿಕೆಯಲ್ಲಿ ಅಂಕಪಟ್ಟಿಯಲ್ಲಿ ಕೇವಲ 9, 6 ಓವರ್ಗಳಲ್ಲಿ 1 ಓವರ್ಗಳು ಮುಕ್ತಾಯ ಕಂಡಿದೆ. 1 ಓವರ್ ಮುಕ್ತಾಯ ಕಂಡಿದೆ. ಇನ್ನುಳಿದಂತಹ 5 ಓವರ್ಗಳಲ್ಲಿ ಸರಾಸರಿ 9ರಂತೆ ಗಳಿಸಿದ್ದೆ. ಅದರಲ್ಲಿ 45 ಅಂಕಗಳು ಪಡೆಯುತ್ತವೆ. ಆದರೆ ಅರ್ಧಶತಕವನ್ನು ದಾಟುತ್ತಾ ಈ ತಂಡ ಕಾದು ನೋಡಬೇಕಾಗಿದೆ. ಗಮನಿಸಿ, ಬ್ಯಾಟಿಂಗ್ನಲ್ಲಿ ಮಿಂಚುತ್ತಿರುವಂತಹ ತಂಡ ಶ್ರೀ ಸಾಯಿ ಸಿರಡಿ, ಎದುರಾಳಿ ತಂಡ ಸ್ಕೈ ಮಡಿಕೇರಿ. ಮುಂದಿನ ಪಂದ್ಯಕ್ಕಾಗಿ ದಯವಿಟ್ಟು ಹಾರ್ಡ್ವೇರ್, ಇಂಡಿಯನ್ ಹಾರ್ಡ್ವೇರ್ಸ್, ಅದೇ ರೀತಿ ಸಚಿನ್ 11 ಅಂಕೋಲಾ, ದಯವಿಟ್ಟು ಕೊನೆಯ ಪಂದ್ಯ, ಅವಸಾನ ಪಂದ್ಯ, ಅಂತಿಮ ಪಂದ್ಯ, ಆಕಿರಿ ಗೇಲ್, ದಯವಿಟ್ಟು ತಮ್ಮ ಮದುವೆಯಾಗಿರುತ್ತೆ, ತಾವು ನಮ್ಮೊಂದಿಗೆ ಸಹಕರಿಸಿ. ಬೌಲರ್ ನೇಮ್ ಪ್ಲೀಸ್. ಸೋಮಣ್ಣ ಅವರ ಆಗಮನವಾಗಿದೆ. ಸೋಮಣ್ಣ ಪಂದ್ಯದ ದಿಕ್ಕನ್ನ ಯಾವ ರೀತಿ ಕೊಂಡೊಯ್ತಾರೆ ಕಾದು ನೋಡೋಣ. ಸೋಮಣ್ಣ ಇದೀಗ ರೇಖೆಯ ದೂರದಿಂದ ನೀಲಿ ಬಿಳಿ ಸಮವಸ್ತ್ರಧಾರಿಯಾಗಿ
ಓಡೋಡಿ ಬಂದು ಚೆಂಡಿನ ಪ್ರಯೋಗ, ಒಂದು ಅಂಕವೂ ಕೂಡ ಪ್ರಾಪ್ತಿಗಿಲ್ಲ. ಆ ಮೂಲಕ ಎಸ್ತಗಾರಿಕೆಯಲ್ಲಿ ಪ್ರಾವೀಣ್ಯತೆ ಪ್ರಬುದ್ಧತೆ ಮೆರೆಯುತ್ತಾ ಇದ್ದಾರೆ ಸೋಮಣ್ಣ. ಸೋಮಣ್ಣ ಶಿರಡಿ ತಂಡಕ್ಕೆ ಎಸ್ತಗಾರಿಕೆಯಲ್ಲಿ. ಮೂಲಕ ಒಂಟಿ ಅಂಕ ಸಾಧ್ಯತೆ. ಹೌದು, ಒಂದು ಎಸ್ತ ಮುಕ್ತಾಯ ಕಂಡಿದೆ. ನಾವು ದ್ವಿತೀಯ ಓವರ್ನಲ್ಲಿದ್ದೇವೆ. ಎಸ್ತಗಾರಿಕೆಯಲ್ಲಿ ಈ ಬಾರಿ ಸೋಮಣ್ಣ ಸಾಯಿ ಶಿರಡಿ ತಂಡಕ್ಕಾಗಿ. ನಾಡವರ ಪ್ರೀಮಿಯರ್ ಲೀಗ್ 2022 ಮಡಿಕೇರಿ ತಂಡ ಬೌಲಿಂಗ್ನಲ್ಲಿ ಈ ಬಾರಿ ಮಿಂಚ್ತಾ ಇದೆ. ಸೋಮಣ್ಣ ಅವರ ಎಸ್ತಗಾರಿಕೆ ಉತ್ತಮವಾಗಿತ್ತು. ಯಾವುದೇ ಅಂಕವನ್ನು ಬಿಟ್ಟುಕೊಟ್ಟಿಲ್ಲ ಎದುರಾಳಿ ತಂಡಕ್ಕೆ. ಮೂಲಕ ಖಾತೆಯಲ್ಲಿ ಮಹತ್ವದ ಬದಲಾವಣೆ ಏನೂ ಇಲ್ಲ. ಕೇವಲ 11 ಮಾತ್ರ ಸಂಪಾದನೆ. ಶ್ರೀ ಸಾಯಿ ಶಿರಡಿ ಈ ಬಾರಿ ಬ್ಯಾಟಿಂಗ್ನಲ್ಲಿ, ಬೌಲಿಂಗ್ನಲ್ಲಿ ಮಡಿಕೇರಿ, ಸ್ಕಾಯ್ ಮಡಿಕೇರಿ ಮತ್ತೆ ಕೂಡ ಯಾವುದೇ ಅಂಕವನ್ನು ಬಿಟ್ಟುಕೊಟ್ಟಿಲ್ಲ. ಆ ಮೂಲಕ ಬಹಳ ಚಾಣಾಕ್ಷತನದ ನಡೆಯನ್ನು ಅನುಸರಿಸ್ತಾ ಇದ್ದಾರೆ ಸೋಮಣ್ಣ. ಸೋಮಣ್ಣ, ನಿಮ್ಮ ಕಲೆಗೆ ಬಾಗುವುದು ನಮ್ಮ ತಲೆ. ಅಂಕಪಟ್ಟಿಯಲ್ಲಿ 12. ಸುಪ್ರಭಾತದ ಸಮಯ ಸನ್ನಿಹಿತ. ಇನ್ನು ಒಂದು ಪಂದ್ಯವನ್ನು ನಾವು ಕಾಣಲಿಕ್ಕಿದ್ದೇವೆ. ವಾಟ್ ಎ ಬ್ಯೂಟಿ, ರಿಯಲಿ ಅಮೇಜಿಂಗ್. ಕ್ಷೇತ್ರರಕ್ಷಣೆಯಲ್ಲಿ ವಿಫಲತೆ, ಅದು ಚಾರ್. ನಾಡವರ ಪ್ರೀಮಿಯರ್ ಲೀಗ್ ಅಧ್ಯಕ್ಷರು ಕೂಡ ಹೌದು. ಯಶಸ್ವಿಯಾಗಿ ಪಂದ್ಯಾಟವನ್ನು 2ನೇ ವರ್ಷವೂ ಕೂಡ ಮತ್ತೆ ಹುಮ್ಮಸ್ಸಿನಲ್ಲಿ ಆಯೋಜನೆಗೊಳಿಸಿದ್ದಾರೆ. ಮಗದೊಮ್ಮೆ ಎಸ್ತಗಾರಿಕೆಯಲ್ಲಿ ಸೋಮಣ್ಣ. ವಾಟ್ ಎ ಬ್ಯೂಟಿ, ದಟ್ ಈಸ್ ಕಂಪ್ಲೀಟ್ಲಿ ಸಿಕ್ಸ್. ಬೋರ್ಡ್ 23, ಶ್ಯೂರ್, ನೋ ಡೌಟ್. 23ರ ಸಂಪಾದನೆಯಲ್ಲಿ ಬಹುಶಃ ಶ್ರೀ ಸಾಯಿ ಶಿರಡಿ ಮೇಲೆ ಪ್ರೇಕ್ಷಕರ ಅಭಿಮಾನ ದುಪ್ಪಟ್ಟಾಗ್ತಾ ಇದೆ, ಹೆಚ್ಚಳವಾಗ್ತಾ ಇದೆ. ಆದರೆ ಕೊನೆಯ ತನಕ ಈ ಅಭಿಮಾನ ಇರುತ್ತಾ? ಮತ್ತೊಮ್ಮೆ ಸೋಮಣ್ಣ ಯಾವುದೇ ಅಂಕ ಬಿಟ್ಟುಕೊಟ್ಟಿಲ್ಲ ಈ ಬಾರಿ. ಆದರೆ 6-1 ಅವಕಾಶವನ್ನು ಕೊಟ್ಟರು ಸೋಮಣ್ಣ ತಮ್ಮ ಕೈಯಿಂದ. ಈ ಬಾರಿ ದ್ವಿತೀಯ ಓವರ್ ಮುಕ್ತಾಯಗೊಳ್ತಾ ದ್ವಿತೀಯ ಓವರ್ ಮುಕ್ತಾಯಗೊಳ್ತಾ ಇದೆ. ತೃತೀಯ ಓವರ್ ಚಾಲನೆ ಪಡೆಯಲಿಕ್ಕಿದೆ. ಹಲವಾರು ಸ್ವಯಂ ಸೇವಕರು, ಹಲವಾರು ಸದಸ್ಯರು, ಹಲವಾರು ಕಾರ್ಯಕರ್ತರು, ಹಲವಾರು ನಮ್ಮ ಯುವಕರು ಪಂದ್ಯದ ಯಶಸ್ವಿಗಾಗಿ ತಾವು ದುಡಿದಿದ್ದೀರಿ. ತಮ್ಮನ್ನ ನಾಡವರ ಸಂಸ್ಥೆ
ಎಂದಿಗೂ ಮರೆಯುವುದಿಲ್ಲ. ಅಂಕಪಟ್ಟಿಯಲ್ಲಿ ಗಮನಿಸಿ, ಕೇವಲ 23ರ ಸಂಪಾದನೆ. ನಾವು ತೃತೀಯ ಓವರ್ನಲ್ಲಿ ಮುಂದುವರಿತಿದ್ದೇವೆ. ತೃತೀಯ ಓವರ್ಗೆ ಇದೀಗ ಪಾದಾರ್ಪಣೆ. ಬಲಿಷ್ಠ ತಂಡವಾಗಿ ಮೂಡಿ ಬರುತ್ತಾ ಶ್ರೀ ಸಾಯಿ ಶಿರಡಿ. ಅರ್ಜುನ್ ಈ ಬಾರಿ ಸ್ಟ್ರೈಕರ್ ವಿಭಾಗದಲ್ಲಿ. ದೇವರು ಇದ್ದಾನ ಇಲ್ವಾ ಎಂಬುದಲ್ಲ ನಮ್ಮ ಪ್ರಶ್ನೆ, ಯಾವ ತಂಡ ದೇವರು ಸಹಾಯ ಪಡೆಯುತ್ತೆ ಎಂಬುದಷ್ಟೇ ನಮ್ಮ ಪ್ರಶ್ನೆ. ಪ್ರಬಲ ಮನವಿ, ನಿರ್ಣಯ ಕಾಯ್ದಿರಿಸಿದ ತೀರ್ಪುಗಾರರು. ಯಾವುದೇ ಚರ್ಚೆ ಫಲಪ್ರದವಿಲ್ಲ. ಅಂಕಪಟ್ಟಿಯಲ್ಲಿ ಮತ್ತದೇ ಸ್ಥಿತಿ 23. ತೃತೀಯ ಓವರ್ನ 1 ಎಸೆತ ಮುಕ್ತಾಯ ಕಂಡಿದೆ. ನಮ್ಮೊಂದಿಗೆ ವೀಕ್ಷಕ ವಿವರಣೆಯಲ್ಲಿ ರಾತ್ರಿಯಿಂದ ಸಹಕಾರ ನೀಡುತ್ತಾ ಬಂದಂತಹ ಸಂತೋಷ್ ಜಿ, ಧನ್ಯವಾದ ಹೇಳಲು ನಮ್ಮಲ್ಲಿ ಪದಗಳೇ ಇಲ್ಲ. ವಾಟ್ ಎ ಬ್ಯೂಟಿ, ರಿಯಲಿ ರಿಯಲಿ ಅಮೇಜಿಂಗ್. ಅದು ಕ್ಷೇತ್ರದಿಂದ ಹೊರಕ್ಕಾಗುವ ಸಾಧ್ಯತೆ ಸ್ಪಷ್ಟ. ಆ ಮೂಲಕ 4 ಅಂಕ ಸೇರ್ಪಡೆ ಆಗ್ತಾ ಇದೆ. ಕ್ಕಾಗಿ ಸಚಿನ್ ಲೆವೆನ್ಸ್ ಅಂಕೋಲಾ ಇಂಡಿಯನ್ ಆರ್ಡರ್ಸ್ ನಾಣ್ಯ ಚುಂಬುವಿಕೆಗೆ ಬನ್ನಿ. ಮತ್ತೆ ಎಸೆತಗಾರಿಕೆ. ಓ, ಇದು ಕ್ಯಾಚ್. ಬಹಳಷ್ಟು ಪ್ರಯತ್ನದ ಫಲ. 28ರ ಅಂಕ ಸಮರ್ಪಣೆ ಆಗ್ತಾ ಇದೆ. ಈ ಬಾರಿ ಹುಸೈನ್ ಎಸೆತಗಾರಿಕೆ ವಿಭಾಗದಲ್ಲಿ, ಅರ್ಜುನ್ ಬ್ಯಾಟಿಂಗ್ ವಿಭಾಗದಲ್ಲಿ. ಚೆಂಡು ದಂಡು ನಡುವಿನ ಕಾಳಗ. ಅರ್ಜುನ್ ಅವರು ಚೆಂಡನ್ನ, ಇದು ಕೂಡ ಕ್ಷೇತ್ರ ರಕ್ಷಣ ಕೈಯಲ್ಲಿ ಭದ್ರವಾಗುವ ಸಾಧ್ಯತೆ. ಆ ಮೂಲಕ ಒಂಟಿ ಓಟ ಅಂಕ ಪ್ರಾಪ್ತಿ. ಇಲ್ಲಿ ಅಂಕಪಟ್ಟಿಯಲ್ಲಿ ಸೇರ್ಪಡೆಯೊಂದಿಗೆ ಕೇವಲ 29. ನಾವು ತೃತೀಯ ಓವರ್ನಲ್ಲಿದ್ದೇವೆ. ತೃತೀಯ ಓವರ್ನ ತೃತೀಯ ಎಸೆತ ಮುಕ್ತಾಯ ಕಂಡಿದ್ದೇವೆ. ಕೊನೆ ಎಸೆತಕ್ಕಾಗಿ ಈ ಬಾರಿ ಅರ್ಜುನ್. ಸ್ಪಷ್ಟ ಉತ್ತರ, ಕ್ಷೇತ್ರರಕ್ಷಕನ ಮೇಲೆ ನಿರ್ಧಾರ. ಓ, ಇದು 4. ಪ್ರಯೋಜನವಿಲ್ಲ. ಅಂಕ ಕೈ ತಪ್ಪಿದ ಮೇಲೆ ಆಲೋಚಿಸಿ ಪ್ರಯೋಜನವಿಲ್ಲ. ಶ್ರದ್ಧೆ, ಪರಿಶ್ರಮ, ನಿರಂತರ ಅಭ್ಯಾಸವನ್ನು ಬಯಸುವ ಪಂದ್ಯ ಅದು ಕ್ರಿಕೆಟ್. ಯಶಸ್ಸಿಗೆ ಅಡ್ಡದಾರಿ ಇಲ್ಲ, ಪರಿಶ್ರಮ ಒಂದೇ ಯಶಸ್ಸಿನ ದಾರಿ. There is no shortcut key to the success. Hard work is only one winning key to the success. ಸಾಗಿ ಬರ್ತಾ ಇದೆ ಪಂದ್ಯಾಟ. ಅಂಕಪಟ್ಟಿಯಲ್ಲಿ 33ರ ಸಂಪಾದನೆಯೊಂದಿಗೆ ಶ್ರೀ ಸಾಯಿ ಶಿರಡಿ. ನಾವು ಕೊನೆಯ ಎಸೆತಕ್ಕೆ ಮುಂದಾಗ್ತಾ ಇದ್ದೀವಿ. ಓವರ್ ಮುಂದಿನ ವೀಕ್ಷಕ ವಿವರಣೆಗಾಗಿ ಸತೀಶ್ ಜಿ ತಮಗಾಗಿ. धन्यवाद गजल भाई. स्कोर कुल मिलाकर 33 हुआ, 1 विकेट खोकर 3 ओवर की समाप्ति में. इस बार बढ़िया शॉट फाइनल की तरफ, अच्छा फील्डिंग का प्रदर्शन, सीधा थ्रो किया है. 2 रन के लिए भागना चाहते हैं और रनआउट होने का संभव था जब तक बॉल विकेट कीपर पकड़ के थ्रो करने से पहला 2 रन पूरा किया है. कुल मिलाकर स्कोर आगे बढ़ता हुआ 35. अच्छा तालमेल के साथ 2 रन चुरा लिया है दोनों खिलाड़ियों ने. फिर वापस अपना बॉलिंग मार्क पर.
इस बार सीधा मिड विकेट की तरफ 2 रन फिर मिलेगा, जब तक फील्डिंग करके थ्रो करने से पहला 2 रन लगातार, 2-2 रन 2 गेंद में स्कोर आगे बढ़ता हुआ। (37) फिर वापस अपना बॉलिंग मार्क पर भागते हुए, बढ़िया शॉट, इस बॉलर का पीछे से 4 रन हो सकता है, खिलाड़ी भाग रहे हैं गेंद को पकड़ने के लिए, जब तक फील्डिंग करके थ्रो करने से पहले 4 रन के लिए इसके बीच में गेंद चली गई, 4 रन। को सही रास्ता दिखाया मिड ऑफ में, 4 रन के लिए कुल मिलाकर स्कोर आगे बढ़ता हुआ 41। चौथी गेंद डालने की तैयारी में, 60-70 का ऊपर तो टारगेट रखना है, क्योंकि हम लोगों ने पिछले मैच देखा था 72 का टारगेट रखा था। भागते हुए रन अप में चूके, फिर वापस अपना बॉलिंग मार्क पर चौथी गेंद डालने की तैयारी में, भागते हुए इस बार अच्छे तरीके से खेला है, मिडॉन की तरफ खिलाड़ी मौजूद है, उन्होंने फील्डिंग करके थ्रो करने से पहला थोड़ा मिस फील्ड का फायदा उठाया है और 2 रन पूरा किया, जब तक थ्रो आने से पहला। कुल मिलाकर स्कोर आगे बढ़ता हुआ 43-43। एक का जगह में 2 रन लेने में कामयाबी। आप थोड़ा सा भी गलती करते हैं इस मैदान में, 1 का जगह में 2, 2 का जगह में 3। इस बार बढ़िया शॉट, कैच होने का संभव था, देखना होगा, नहीं, और गेंद चली गई 4 रन के लिए। इस 25 रन तो आपको बनाना, एक अच्छा स्कोर होगा सामने टीम का। और अब बैटिंग का जिम्मेदारी संभालने के लिए निकल चुका है बैट्समैन नेम, उबीद बैटिंग का जिम्मेदारी संभालने के लिए मैदान में उतर चुके हैं। उबीद अपना टीम के लिए कितना रन बनाने में कामयाबी मिलता है आगे देखेंगे। और 2 ओवर बचा है, 12 गेंद उनके हाथ में, मैदान में उतर चुके हैं उबीद। 2 ओवर बचा है, 12 गेंद बचा है, 12 गेंद में कम से कम 20-25 रन आपको बनाना है। एक अच्छा स्कोर बनता है तभी आप एक 60 के ऊपर रन बनाएंगे। तो भागते हुए ऑफ टर्न से बहुत बाहर, अंपायर का हाथ लहराते हुए वाइड का इशारा। 48 हुआ है स्कोर, फिर भी 12 गेंद बचा है। अर्जुन के लिए भागते हुए इस बार बढ़िया शॉट खेलने की कोशिश, कैच होने का संभव था, छोड़ दिया। कैच छोड़ा तो मैच छोड़ा, पिक्चर अभी भी बाकी है अर्जुन का। कुल मिलाकर स्कोर आगे बढ़ता हुआ 49।
भागते हुए इस बार आसमान के ऊपर गेंद, क्या कैच पकड़ेंगे? नहीं, फिर वापस एक मौका दिया है बैट्समैन को। ये गलती हो सकता है फील्डर का। बॉलर का हौसला बढ़ाना चाहिए। जब आप कैच छोड़ते रहेंगे तो क्या करेगा बॉलर? उसको स्टंप ही निकालना है। जब आपके हाथ में कैच आता है आप कैच छोड़ते हैं। भागते हुए इस बार बढ़िया शॉट और एक मौका, और इस बार फेवलेन पर वापस जाना ही होगा। आउट। उबेद बैट्समैन उबेद एक गया, उबेद है और दूसरा कौन है? हाँ? दोनों का नाम भी उबेद है। उबेद ए और उबेद 2। फिर वापस अपना बॉलिंग मार्क पर भागते हुए बढ़िया शॉट आसमान के ऊपर। देखना होगा, अंपायर का इशारा आएगा 6 रन के लिए। बहुत बढ़िया शॉट थी, बहुत बड़ा छक्का। 57 हुआ है स्कोर, 57। बहुत बढ़िया छक्का फाइन लेग के ऊपर। फिर वापस अपना बॉलिंग मार्क पर अंतिम गेंद भागते हुए इस बार वाइड का इशारा होगा। वाइड का इशारा, 2 रन का फायदा। कुल मिलाकर स्कोर आगे बढ़ता हुआ 59। अंतिम एक गेंद बचा, इसके बाद 6 गेंद, टोटल 7 गेंद आपके हाथ में। 7 गेंद में आप कितना रन बनाएंगे आपके ऊपर निर्भर है। भागते हुए इस बार फिर वापस वाइड का इशारा होगा और भी एक गेंद बचा है। कुल मिलाकर स्कोर आगे बढ़ता हुआ 60। अंतिम गेंद डालने की तैयारी में भागते हुए ये चौका हो सकता है 4 रन के लिए। कवर पॉइंट की तरफ स्क्वायर कट किया था, बहुत बढ़िया स्क्वायर कट। कुल मिलाकर स्कोर आगे बढ़ता हुआ 64। ओवर की समाप्ति और 1 ओवर बाकी है। 5 ओवर की समाप्ति हुआ है, 64 हुआ है, 6 गेंद बचा है। जो 6 गेंद में कितना रन बनाएंगे? मेरा टारगेट था 65-70 का नजदीक आना चाहिए। अब 60 हो चुका है, 6 गेंद हाथ में है। कितना रन बनाएंगे? बॉलिंग का जिम्मेदारी संभालते हुए
बॉलर नेम प्लीज। नंदीश बॉलिंग का जिम्मेदारी संभालते हुए। 2-3 कदम भागते हुए फील्डिंग का सजावट किया उन्होंने। फाइन लेग बाउंड्री लाइन पे रखा है, मिड ऑफ बाउंड्री लाइन पे, और एक खिलाड़ी अब आ चुका है कवर पॉइंट में और एक लॉन्ग ऑन में। अब जो खिलाड़ी निकल चुका है लॉन्ग ऑफ में, स्क्वायर लेग बाउंड्री लाइन पे, लॉन्ग ऑन बाउंड्री लाइन पे, लॉन्ग ऑफ बाउंड्री लाइन पे, कवर पॉइंट बाउंड्री लाइन पे भागते हुए। इस बार बढ़िया शॉट खेलना चाहते थे, पांव को गेंद लगी, 1 रन के लिए भाग चुके हैं दोनों खिलाड़ी। लेग बाय का इशारा देते हुए अंपायर का। कुल मिलाकर स्कोर आगे बढ़ता हुआ 65। हाँ, 2 रन के लिए भाग चुके हैं, 2 रन पूरा किया। कुल मिलाकर स्कोर 67। बढ़िया रनिंग बिटवीन द विकेट दोनों खिलाड़ियों का बीच में, बहुत बढ़िया रनिंग बिटवीन द विकेट। जब मौका मिलता है एक का जगह में 2 कन्वर्ट करते हैं दोनों खिलाड़ी। कुल मिलाकर स्कोर 67। इस बार बड़ा शॉट 4 हो सकता है या 6 देखेंगे, अंपायर का इशारा। 6 रन के लिए ऑफ स्टंप से बाहर शॉट पिच गेंद डाली थी, जिधर जाना था गेंद को उधर ही पहुंचाया है खिलाड़ी ने। मेरा टारगेट तो पार कर चुका है, 73 हुआ है स्कोर। और भी 3 गेंद हाथ में। पहला ऐसा लग रहा था कि 50-60 का नजदीक होगा, बाद में ऐसा लगा 70 का ऊपर होगा, ऐसा हुआ है। और भी 3 गेंद बचा है। भागते हुए इस बार और एक शॉट कैच हो सकता है, 6 भी हो सकता है। 6 रन के लिए 101 मीटर का छक्का और भी आगे हुआ स्कोर 79 हुआ है। और भी गेंद बचा है 2 गेंद में 12 आएगा तो 91 होता है। इस बार घुमाने की कोशिश, रन लेने की गुंजाइश नहीं है। 1 गेंद बचेगा, छक्का लगाएगा तो 85, चौका लगाएगा तो 83। कितना लगाएंगे? 1 गेंद बचा है। इस बार गई गेंद हवा में, 6 या चौका, अंपायर का इशारा। 4 रन के लिए 83, जीतने के लिए 84 का लक्ष्य है, 84 का लक्ष्य रखा है मैच जीतने के लिए। बहुत बढ़िया मैच। ಇದೀಗಾಗಲೇ ಶ್ರೀ ಸಾಯಿ ಶಿರಡಿ ಇದೀಗಾಗಲೇ 83 ಅಂಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಆ ಮೂಲಕ ಹೇಳುವುದಾದರೆ ಈ ಮೈದಾನದಲ್ಲಿ ನಡೆದಂತಹ ಪಂದ್ಯದಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿದ ತಂಡ ಅದು ಶ್ರೀ ಸಾಯಿ ಶಿರಡಿ ಅಂತ ಹೇಳಬಹುದು. ಈ ದಿನ ನಡೆದಂತಹ ಪಂದ್ಯದಲ್ಲಿ ಹೌದು, ಬರೋಬ್ಬರಿ 83 ಅಂಕಗಳನ್ನು ಗಳಿಸಿದ್ರು. ಆದರೆ ಅವರೇನಾದರೂ ಮನಸ್ಸು ಮಾಡಿದಿದ್ರೆ ಒಂದು ಸ್ವಲ್ಪ 14-15 ಅಂಕಗಳನ್ನು ಜಾಸ್ತಿ ಗಳಿಸಿದ್ದರೆ, ಅದರಲ್ಲೇ 17 ಅಂಕಗಳನ್ನು ಗಳಿಸಿದ್ದೆ ಆದಲ್ಲಿ ಅದು ಶತಕವಾಗುವ ಸಾಧ್ಯತೆ ಇದ್ದರು. ಆದರೂ ಕೂಡ ಅವರ ಪರಿಶ್ರಮವನ್ನು ನಾವು ಮೆಚ್ಚಲೇಬೇಕು. ಬಹಳ ಅತ್ಯಧಿಕ ಈ ದಿನ ನಡೆದಂತಹ ಪಂದ್ಯದಲ್ಲಿ ಅತಿ ದೊಡ್ಡ ಮೊತ್ತವನ್ನು ಸಂಗ್ರಹಿಸಿದವರು ಅದು ಶ್ರೀ ಸಾಯಿ ಶಿರಡಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಭಗವಂತನ ಕೃಪೆಯೋ ಆ ಊರಿನ ಮಹಿಮೆಯೋ ನಮಗೊತ್ತಿಲ್ಲ, ಆದರೆ ಅವರ ಅಂಕ ಮಾತ್ರ ದೊಡ್ಡದಿದೆ. ಎದುರಾಳಿ ತಂಡ ಮಡಿಕೇರಿ ತಂಡ ಈ ಪಂದ್ಯದಲ್ಲಿ ಅಷ್ಟು ಅಂಕಗಳನ್ನು ಗಳಿಸುತ್ತಾ
ಕಾದು ನೋಡಬೇಕಾಗಿದೆ. ನಾವು ಈ ಸಂದರ್ಭದಲ್ಲಿ ಉಲ್ಲೇಖಿಸಲೇಬೇಕು, ಪಂದ್ಯಾಟದ ಆರಂಭಿಕ ಹಂತದಿಂದ ಇದುವರೆಗೂ ಕೂಡ ಮೈದಾನದ ಅಷ್ಟದಿಕ್ಕುಗಳಲ್ಲಿ ಕ್ರಿಕೆಟ್ ಪ್ರೇಕ್ಷಕರು ತಾವು ಕದಲದೆ ಅಲ್ಲೇ ನಿಂತು ವೀಕ್ಷಿಸ್ತಾ ಇದ್ದೀರಿ. ತಮ್ಮ ಉತ್ಸಾಹ ನಮ್ಮ ಉತ್ಸಾಹವನ್ನ ಇಮ್ಮಡಿಗೊಳಿಸಲಿಕ್ಕಿದೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಉಲ್ಲೇಖಿಸಲೇಬೇಕು, ಅಂತರ್ಜಾಲದ ಮೂಲಕ ನಮಗೆ ಬೆಂಬಲವನ್ನ ಸೂಚಿಸಿದವರು, ಅಂತರ್ಜಾಲದ ಮೂಲಕ ನಮಗೆ ಸಪೋರ್ಟ್ ಅನ್ನ ವ್ಯಕ್ತಪಡಿಸಿದವರು, ತಮ್ಮೆಲ್ಲರ ಕಮೆಂಟ್ಗಳನ್ನು ನಾವು ಓದಿದ್ದೇವೆ, ಅರ್ಥೈಸಿಕೊಂಡಿದ್ದೇವೆ. ತಮ್ಮ ಸಹಕಾರಕ್ಕೆ ಅಭಾರಿ ಚಿರಋಣಿ. ತಮ್ಮ ಸಹಕಾರ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಗದಷ್ಟು ಇಂತಹ ಪಂದ್ಯಗಳನ್ನು ನಡೆಸುವುದಕ್ಕೆ ನಮಗೆ ಶಕ್ತಿ ತುಂಬಲಿಕ್ಕಿದೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇರಬೇಕಾಗಿದ್ದ ಅನಿವಾರ್ಯ ಕಾರಣಗಳಿಂದ ಹೊರದೇಶಗಳಲ್ಲಿದ್ದು ಈ ಪಂದ್ಯದ ಇಂಚಿಂಚು ಪಂದ್ಯವನ್ನು ಕೂಡ ವಿದೇಶಗಳಲ್ಲಿ, ಹೊರ ದೇಶಗಳಲ್ಲಿ, ಹೊರ ಪ್ರದೇಶಗಳಲ್ಲಿ ಕುಳಿತು ವೀಕ್ಷಿಸಿರುವಂತಹ ತಮ್ಮ ಕ್ರೀಡಾ ಮನೋಭಾವವನ್ನು, ತಮ್ಮ ಕ್ರೀಡಾ ಸ್ಫೂರ್ತಿಯನ್ನ, ನಾಡವರ ಸಂಸ್ಥೆಯೊಂದಿಗೆ ತಮ್ಮ ಬಾಂಧವ್ಯವನ್ನ ನಾವು ಈ ಸಂದರ್ಭದಲ್ಲಿ ಕೊಂಡಾಡುತ್ತಿದ್ದೇವೆ, ಅಭಿನಂದಿಸುತ್ತಿದ್ದೇವೆ. ಪಂದ್ಯಾಟ ಸಾಗಿ ಬರಲಿಕ್ಕಿದೆ. ಇದೀಗ ನಾವು ಈ ದಿನದ ಕೊನೆಯ ಪಂದ್ಯದ ಮುಂಚಿನ ಪಂದ್ಯದಲ್ಲಿ ನಾವಿದ್ದೇವೆ. ಮುಂದಿನ ಪಂದ್ಯಕ್ಕಾಗಿ ನಾಣ್ಯ ಚಿಮ್ಮುವಿಕೆ ಇದೀಗಾಗಲೇ ನಡೆದಿದೆ ಅಂತ ಭಾವಿಸ್ತೇನೆ. ಸಚಿನ್ 11 ಅಂಕೋಲಾ ಹಾಗೂ ಇಂಡಿಯನ್ ಬ್ರದರ್ಸ್. ಬೆತ್ತ ಹಿಡಿದವರೆಲ್ಲ ಬೇಟೆಗಾರ ಅಲ್ಲ, ಬ್ಯಾಟ್ ಹಿಡಿದವರೆಲ್ಲ ತೆಂಡೂಲ್ಕರ್ ಆಗಲ್ಲ. ಹುಟ್ಟಿದಾಗ ಯಾರೋ ನಮ್ಮನ್ನ ಎತ್ತಿಕೊಳ್ಳುತ್ತಾರೆ, ಸತ್ತಾಗ ಯಾರೋ ನಮ್ಮನ್ನ ಎತ್ತಿಕೊಳ್ಳುತ್ತಾರೆ. ನಡುವೆ ಕೆಲ ದಿವಸ ನಡೆದಾಡುತ್ತೀವಿ ಅಂತ ಅಹಂಕಾರ ಬೇಡ. ಬದುಕಿರುವಷ್ಟು ದಿನ ಜನ ಮೆಚ್ಚುವ, ದೈವ ಮೆಚ್ಚುವ ಕಾರ್ಯಗಳನ್ನು ಮಾಡಬೇಕು. ಅವುಗಳು ಮಾತ್ರವೇ ಶಾಶ್ವತ ಉಳಿಯಲು ಸಾಧ್ಯ. ಉಕ್ತಿಯನ್ನ ಅಕ್ಷರಶಃ ಪಾಲಿಸುತ್ತಾ ಜನಸೇವೆಯೇ ನಿಜವಾದ ಸೇವೆ, ದೇವ ಸೇವೆ ಎಂದು ನಂಬಿ ಜನರಿಗೆ, ಸಮಾಜದ ಕಡುಬಡವರಿಗೆ ಅವಶ್ಯಕತೆಗಳನ್ನು ಪೂರೈಸುತ್ತಾ, ಲಾಕ್ಡೌನ್ ಹಾಗೂ ಇನ್ನಿತರ ಅವಧಿಯಲ್ಲಿ ಸಮಾಜದ ದುಃಖಿತರಿಗೆ ನೆರವಾಗುತ್ತಾ, ಸಮಾಜದಲ್ಲಿ ಮುಂಚೂಣಿಯಲ್ಲಿ ಜನ ಮನದಲ್ಲಿ ಸ್ಥಾನವನ್ನು ಪಡೆದ, ನಾಡಿನಾದ್ಯಂತ ಮನೆ ಮಾತಾದ ನಾಡವರ ಸಂಸ್ಥೆಯ ವತಿಯಿಂದ ಸಾಗಿ ಬರುತ್ತಿರುವ ನಾಡವರ ಪ್ರೀಮಿಯರ್ ಲೀಗ್ 2022 ಇದೀಗ ಕೊನೆಯ ದಿನದ ಕೊನೆಯ ಪಂದ್ಯದ ಮುಂಚಿನ ಒಂದು ಪಂದ್ಯದಲ್ಲಿ ನಾವಿದ್ದೇವೆ. ಹೌದು, ಮಡಿಕೇರಿ ತಂಡ ಇದೀಗ ಬ್ಯಾಟಿಂಗ್ ನಲ್ಲಿ ಮಿಂಚಲಿಕ್ಕಿದೆ. ಮಡಿಕೇರಿ ತಂಡ ಒಟ್ಟಾಗಿ, ಜೊತೆಯಾಗಿ ಸಮಾಲೋಚನೆಯಲ್ಲಿ ಪ್ರತಿಜ್ಞೆಗೈಯುವ ಕಾರ್ಯದಲ್ಲಿ ತೊಡಗಿದೆ. ಕಾರಣ, ಎದುರಾಳಿ ತಂಡ ಬರೋಬ್ಬರಿ 83 ಅಂಕಗಳನ್ನು ಗಳಿಸಿದೆ. ತೀರ್ಪುಗಾರರೇ ತಮ್ಮ ವಿಸಿಲ್ ಬರಬೇಕಾಗಿದೆ. ರೆಫ್ರಿಗಳು ಆದಷ್ಟು ಶೀಘ್ರ ಪಂದ್ಯವನ್ನು ನಡೆಸಿಕೊಡಬೇಕಾಗಿದೆ. ಹಸಿರು ಹಾಗೂ ಬಿಳಿ ಸಮವಸ್ತ್ರಧಾರಿಗಳಾಗಿ ಮಡಿಕೇರಿ ತಂಡ ಅಲ್ಲ, ಶ್ರೀ ಸಾಯಿ ಶಿರಡಿ ತಂಡ. ಮಡಿಕೇರಿ ತಂಡ ನೀಲಿ ಹಾಗೂ ಬಿಳೆ ಸಮವಸ್ತ್ರಧಾರಿಗಳಾಗಿ ಅಂಕಣದಲ್ಲಿ ಮಿಂಚಲಿಕ್ಕಿದ್ದಾರೆ. ಎಷ್ಟು 6 ಬೇಕು, ಎಷ್ಟು 4 ಬೇಕು ಎಂಬುದನ್ನು ಪ್ರೇಕ್ಷಕರು ಹೇಳಿದ್ರು ಕೂಡ ನೋಡುವುದು ಸುಲಭ, ಆಡುವುದು ಕಠಿಣ. ಹೇಳುವವರು ಹಲವರು, ಆಡುವವರು ಕೆಲವರು. ನೋಡಲೆಂದೇ ಕೆಲವರು, ಕಾಡಲೆಂದೇ ಕೆಲವರು, ತಳೆದಿರುವವರು ಜೀವವ ಕಾಡಲೆಂದೇ ಕೆಲವರು. ಆಡುವವರು ಗೆಲುವರು, ನೋಡುವವರು ಇರುವರು. ಯಾರು ಏನು ಜರಿಯಲಿ, ಯಾವ ಹೆಸರೇ ಕರೆಯಲಿ, ತಾಳಿ ನಿಲ್ಲು ಜೀವವೇ ಸಹನ ಗೆಲ್ಲಲಿ. ಸಾಗಿ ಬರ್ತಾ ಇದೆ, ವ್ಯವಸ್ಥೆಗಳು ಪೂರ್ಣಗೊಂಡಿದೆ. ಅಂತರ್ಜಾಲದ ಮೂಲಕ ವೀಕ್ಷಿಸುತ್ತಿರುವಂತಹ ವೀಕ್ಷಕರು ಮಾತ್ರವಲ್ಲದೆ ಅಷ್ಟದಿಕ್ಕುಗಳಲ್ಲಿ ಕ್ರಿಕೆಟ್ನ ಕಟ್ಟ ಅಭಿಮಾನಿಗಳು, ಪ್ರೇಕ್ಷಕರ ಉತ್ಸಾಹದ ಪ್ರೋತ್ಸಾಹದ ಮಧ್ಯೆ ಇದೀಗ ತಾಲೀಮಿನಲ್ಲಿ ಮೈದಾನಕ್ಕೆ ಮುಂದಿನ ಪಂದ್ಯಕ್ಕೆ ಆಗಮಿಸಲಿಕ್ಕಿರುವಂತಹ ತಂಡಗಳೇ ಗಮನಿಸಿ, ಮೈದಾನಕ್ಕೆ ಇಳಿಯುವ ಮುನ್ನ ಇರಲಿ ತಾಲೀಮು, ಇಲ್ಲದಿದ್ದರೆ ಹಚ್ಚಬೇಕಾದೀತು ಮುಲಾಮು. ಮೊದಲ ಎಸ್ತ ಮಡಿಕೇರಿ ತಂಡಕ್ಕೆ ಶ್ರೀ ಸಾಯಿ ಶಿರಡಿಯಿಂದ ಯಾವುದೇ ಅಂಕಪ್ರಾಪ್ತಿ ಇಲ್ಲ. ಅಂಬೋತಿ ಎಸ್ತಗಾರ ಶ್ರೀ ಸಾಯಿಯ ಪಟು, ಹಲವು ಕಡೆಗಳಲ್ಲಿ ಆಡಿದ ಅನುಭವ, ಹಲವು ಕಡೆಗಳಲ್ಲಿ ತಂಡವನ್ನ ಬೆಳಗಿಸಿದಾತ. ಇವರು ಕೆಲವೊಮ್ಮೆ ಕರೆಂಟ್ ಅಂತೆ ತಂಡವನ್ನ ಬೆಳಗಿಸ್ತಾರೆ, ಪ್ರಜ್ವಲಿಸ್ತಾರೆ, ಕೆಲವೊಮ್ಮೆ ಕೈ ಕೊಡ್ತಾರೆ. ಯಾವುದೇ ಮಹತ್ವದ ಅತಿದೊಡ್ಡ ಬದಲಾವಣೆ ಏನೂ ಇಲ್ಲ. ಖಾತೆ ಆರಂಭಗೊಂಡಿದೆ ಏಕ ಅಂಕ ಸಂಪಾದನೆಯೊಂದಿಗೆ. ನಿಧಾನಗತಿಯ ಬದಲಾವಣೆ, ನಿಧಾನಗತಿಯ ಚೇತರಿಕೆ, ಬಹಳಷ್ಟು ದೂರದ ಪ್ರಯಾಣ ಅಗತ್ಯ ಇದೆ. ಸಾವಿರಾರು ಉತ್ತಮ ಭಗೀರಥ ಹೊಡೆತ, ಆದರೆ ಕ್ಷೇತ್ರಕ್ಷನ ಕೈಯಲ್ಲಿ ಚೆಂಡು, ಆ ಮೂಲಕ ಒಂಟಿ ಅಂಕ ಸೇರ್ಪಡೆ ಮೂಲಕ 2 ಸಂಪಾದನೆಯೊಂದಿಗೆ ಸಾವಿರಾರು ಕಿಲೋಮೀಟರ್ಗಳ ಪ್ರಯಾಣವೂ ಕೂಡ ಒಂದು ಪುಟ್ಟ ಹೆಜ್ಜೆಯಿಂದ ಪ್ರಾರಂಭವಾಗುತ್ತದಂತೆ. ಅಂತೆಯೇ ಸಾವಿರಾರು ಪುಟಕಗಳ ಪುಸ್ತಕವೂ ಕೂಡ 1ನೇ ಪುಟದಿಂದ ಆರಂಭವಾಗ್ತದಂತೆ. ಇಲ್ಲಿ 2 ಅಂಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನೂ ಕೂಡ ಹಲವು ಅಂಕಗಳನ್ನು ಗಳಿಸಬೇಕಾದ ಅವಶ್ಯಕತೆ ಇದೆ. ಮತ್ತೆ
ಅಂಬುತಿ ಅವರ ದಿವ್ಯ ಹಸ್ತದಿಂದ ಚೆಂಡು. ಇಲ್ಲಿ ಇದೀಗಾಗಲೇ 4 ಎಸೆತಗಳು ಮುಕ್ತಾಯ ಕಂಡಿದೆ. ಅಂಕಪಟ್ಟಿಯಲ್ಲಿ 2 ಮಾತ್ರ ಸಂಪಾದನೆ. ಇದೇ ರೀತಿ ಸಾಗಿದ್ದೆ ಅದರಲ್ಲಿ ಮುಂದಕ್ಕೆ ಕಷ್ಟಗಳು ಎದುರಾಗಲಿವೆಯೋ ಎನ್ನುವ ಅನುಮಾನ ಪ್ರೇಕ್ಷಕ ವಲಯದಲ್ಲಿ. 82ಕ್ಕೆ ತಲುಪಬೇಕಾಗಿದೆ. ಹೆಲೋ ಮಗದೊಮ್ಮೆ ಸ್ಪಷ್ಟ ಉತ್ತರ. ಅದು ಕೈ ಚೆಲ್ಲಿದ ಚೆಂಡು ದೇವರು ಕೊಟ್ಟರು ಕೂಡ ಪೂಜಾರಿ ಬಿಡಲಿಲ್ಲ. ಇಲ್ಲಿ ಮತ್ತೆ ಅಂಕ ಸೇರ್ಪಡೆ ಆಗ್ತಾ ಇದೆ. ಆ ಮೂಲಕ 4 ಸಂಪಾದನೆಯೊಂದಿಗೆ ಮಡಿಕೇರಿ ತಂಡ ಶ್ರೀ ಸಾಯಿ ಶಿರಡಿ ತಂಡವನ್ನು ಎದುರಿಸ್ತಾ ಇದೆ. ಮಡಿಕೇರಿ ತಂಡ ಇದೀಗ ಬ್ಯಾಟಿಂಗ್ನಲ್ಲಿ ಮಿಂಚ್ತಾ ಇದೆ. 82 ಗುರಿ ಇದೆ. ಹೌದು, ಗಗನದೆತ್ತರದಲ್ಲಿ ಚೆಂಡು, ಅದು ಕ್ಷೇತ್ರ ರಕ್ಷಕನ ಕೈಯಲ್ಲಿ ಬಾಂದಿ. ಆ ಮೂಲಕ ಏಕಮಾತ್ರ ಸಂಪಾದನೆ. ನಿಧಾನಗತಿಯಲ್ಲಿ ಅಂಕ ಗಳಿಕೆಯಲ್ಲಿ ಮುಂದುವರಿತಾ ಇದೆ ಮಡಿಕೇರಿ. ಈ ರೀತಿಯ ಪ್ರಯತ್ನ ಸಾಕಾಗಲ್ಲ ಎನ್ನುವ ಮಾಹಿತಿ ಪ್ರೇಕ್ಷಕ ವಲಯದಲ್ಲಿ. ಯಾರು ಏನು ಜರಿಯಲಿ, ಯಾವ ಹೆಸರೇ ಕರೆಯಲಿ, ನಾವು ಮಾತ್ರ ಹಿಂಗೇನೆ. ಯಾರು ಏನೇ ಹೇಳಿದ್ರು ಕೂಡ ನಾವು ವರ್ಷ ಇಲ್ಲಿ ಕ್ರೀಡಾಕೂಟ ನಡೆಸಿಯೇ ತೀರುತ್ತೇವೆ ಎಂಬುವ ನೆಲೆಯಲ್ಲಿ ನಾಡವರ ಪ್ರೀಮಿಯರ್ ಲೀಗ್ 2022 ಒಂದು ಪಂದ್ಯಾಟ ಆಯೋಜನೆ ಅಷ್ಟು ಸುಲಭವೇನಲ್ಲ. ಅದರ ಹಿಂದೆ ತುಂಬಾ ಪರಿಶ್ರಮ ಇರುತ್ತೆ, ತುಂಬಾ ಕಷ್ಟ ಇರುತ್ತೆ. ಹಲವರ ಮಾತುಗಳನ್ನು ಕೇಳಬೇಕಾಗುತ್ತೆ, ಹಲವರ ಚುಚ್ಚು ಮಾತುಗಳನ್ನು ಕೂಡ ಕೇಳಬೇಕಾಗುತ್ತೆ. ಎಲ್ಲವನ್ನ ತಾಳ್ಮೆಯಿಂದ ಸಹಿಸಿ ಈ ಒಂದು ಪಂದ್ಯವನ್ನು ಆಯೋಜನೆಗೊಳಿಸಿದ್ದಾರೆ ನಾಡವರ ಸಂಸ್ಥೆಯವರು. ಇಲ್ಲಿ ನಾವು ಒಂದು ಮಾತನ್ನು ಹೇಳಲೇಬೇಕು. ಏನಂದ್ರೆ, ಸಮಸ್ಯೆಗಳು ಸಹಜ, ಸಮಸ್ಯೆಗಳಿಂದಲೇ ಜೀವನ, ಸಮಸ್ಯೆಗಳಿಂದಲೇ ಸಂಸಾರ, ಸಮಸ್ಯೆಗಳೇ ಚಟುವಟಿಕೆಗಳಿಗೆ ಕಾರಣ. ಸಮಸ್ಯೆಗಳು ಇಲ್ಲದೇ ಇಲ್ಲ. 1000 ಸಮಸ್ಯೆಗಳು ಎದುರಾದರೂ ಎದೆಗುಂದಬಾರದು, ಹಿಂಚರಿಯಬಾರದು. ಎಸೆತಗಾರಿಕೆ ವಿಭಾಗದಲ್ಲಿ ಇದು ದ್ವಿತೀಯ ಓವರ್ನಲ್ಲಿ ನಾವಿದ್ದೇವೆ. ಈ ಬಾರಿ ನ್ಯೂ ಹೊಸ ಎಸೆತಗಾರ ಪ್ರತೀಕ್. ಹೌದು, ಹೌದು, ಈ ಬಾರಿ ಪ್ರತೀಕ್ ಅವರ ಆಗಮನ ಆಗಿದೆ ಎಸೆತಗಾರಿಕೆ ವಿಭಾಗದಲ್ಲಿ. ಅಗಲ ಎಸ್ತ ಎಂಬ ತೀರ್ಪು, ಸ್ಪಷ್ಟ ತೀರ್ಪು. 10 ಕಣ್ಣಿಟ್ಟು ತೀರ್ಪುಗಾರಿಕೆಯಲ್ಲಿ ನಿರತರಾಗಿದ್ದಾರೆ ತೀರ್ಪುಗಾರರು. ಆ ಮೂಲಕ ಅಂಕ ಸೇರ್ಪಡೆ ಆಗ್ತಾ ಇದೆ. ಅಂಕಪಟ್ಟಿಯಲ್ಲಿ 7. ಒಂದು ರೀತಿಯಲ್ಲಿ ಶ್ರೀ ಸಾಯಿ ಶಿರಡಿ ತಂಡಕ್ಕೆ ಭಗವಾನ್ ಕೃಪೆ ಇದೆಯೋ ಅನುಮಾನ ಕಾಡ್ತಾ ಇದೆ. ಯಾಕೆಂದರೆ ಇದೀಗಾಗಲೇ 7ರ ಸಂಪಾದನೆಯಲ್ಲಿದೆ ಮಡಿಕೇರಿ. ಮಡಿಕೇರಿ ಹಾಗೂ ಶಿರಡಿ ನಡುವೆ ಹಣಾಹಣಿ. ಮಡಿಕೇರಿ ಬ್ಯಾಟಿಂಗ್ನಲ್ಲಿದೆ, ಶಿರಡಿ ಕ್ಷೇತ್ರರಕ್ಷಣೆಯಲ್ಲಿದೆ. ಈ ಬಾರಿ ಮತ್ತೆ ತೀರ್ಪು ಅಗಲ ಎಸ್ತ ಎಂದು. ಆ ಮೂಲಕ ಅಗಲ ಎಸೆದ ಮೂಲಕ 2 ಅಂಕ ಸೇರ್ಪಡೆ ಆಗ್ತಾ ಇದೆ. ಪ್ರತೀಕ್ ಅವರ ಹಸ್ತದಿಂದ 2 ಅಗಲ ಎಸೆದ ಅಂಕಗಳು ಸೇರ್ಪಡೆ ಆಗ್ತಾ ಇದೆ ಮಡಿಕೇರಿ ತಂಡಕ್ಕೆ. ಆ ಮೂಲಕ ಇಲ್ಲಿ ಅಂಕಪಟ್ಟಿಯಲ್ಲಿ ಕಾಣ್ತಾ ಇದ್ದೀರಿ ಕೇವಲ 8. 84ರ ಅವಶ್ಯಕತೆ ಇದೆ. ಇಲ್ಲಿ 8 ಮಾತ್ರ ಸಂಪಾದನೆಯಾಗಿದೆ. ಮತ್ತೆ ಇಲ್ಲಿ ಯಾವುದೇ ಪ್ರತಿಕ್ರಿಯೆ ಇಲ್ಲದೆ ಮೊದಲ ಎಸೆತ ಮುಕ್ತಾಯ ಕಂಡಿದೆ. ನಾವು ದ್ವಿತೀಯ ಓವರ್ನಲ್ಲಿದ್ದೇವೆ. ಮುಂದಿನ ಪಂದ್ಯದ ತಂಡಗಳು ಇಂಡಿಯನ್ ಹಾರ್ಡ್ವೇರ್, ಅದೇ ರೀತಿ ಅಂಕೋಲಾ ಸಚಿನ್ 11. ಪ್ಲೀಸ್ ಬನ್ನಿ, ನಾಣ್ಯ ಚುಮ್ಮುವಿಕೆ ನಡೆದಿಲ್ಲ ಅಂತ ಭಾವಿಸ್ತೇನೆ. ಒಂದು ಸ್ಪಷ್ಟ ಉತ್ತರ, ಗಗನದಲ್ಲಿ ಚೆಂಡು, ಇದು ಕ್ಷೇತ್ರ ರಕ್ಷಕರ ಕೈಯಲ್ಲಿ ಬಂದಿ. ಆ ಮೂಲಕ ಒಂದು ಓದಾರಿ ಪತನ. ಕ್ಯಾಚ್ ಔಟ್ ಮೂಲಕ ಒಂದು ಮಾಣಿಕ್ಯ, ಒಂದು ಮುತ್ತು ಹೊರ ಬರುತ್ತಾ ಇದೆ. ಇದು ಮಡಿಕೇರಿ ತಂಡಕ್ಕೆ ಆಘಾತ. ಮಡಿಕೇರಿಯಲ್ಲಿ ನಾಳೆ ಶೋಕಾಚರಣೆಯಾಗುವ ಸಾಧ್ಯತೆ. ಹೌದು, ಪ್ರಶಾಂತ್ ಅವರು ನಿರ್ಗಮಿಸ್ತಾ ಇದ್ದಾರೆ. ಅವರ ಸ್ಥಾನವನ್ನು ತುಂಬಲು ಓರ್ವ ಶಕ್ತ, ಸಶಕ್ತ, ಅರ್ಹ, ಸೂಕ್ತ
ಆಟಗಾರ ಬರ್ತಾ ಇದ್ದಾರೆ ಅಲೀಂ. ಅಲೀಂ ಅವರ ಕ್ರಿಕೆಟ್ ಕೌತುಕತೆಗೆ ನೀವು ಮನಸೋಲಲಿಕ್ಕಿದ್ದೀರಿ. ನೋಡೋಣ ಅಂಕಣದಲ್ಲಿ ಈ ಬಾರಿ ಸ್ಟ್ರೈಕರ್ನಲ್ಲಿ ನಾವು ಕಾಣಲಿಕ್ಕಿದ್ದೇವೆ ಮಿಸ್ಟರ್ ಸಂದೇಶ್. ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಅಲೀಂ. ಸಚಿನ್ 11 ಅಂಕೋಲಾ ನಾಣ್ಯ ಚಿಮ್ಮುವಿಕೆಗೆ ಬರಬೇಕಾಗಿದೆ. ಎದುರಾಳಿ ತಂಡ ಇಂಡಿಯನ್ ಹಾರ್ಡ್ವೇರ್ ಕಾಯ್ತಾ ಇದೆ. ನಾಣ್ಯ ಚಿಮ್ಮುವಿಕೆಯನ್ನು ಗೆದ್ದುಕೊಂಡಿದ್ದೀರಿ ಸಚಿನ್ 11 ಅಂಕೋಲಾ. ಆಯ್ಕೆಯನ್ನು ತಿಳಿಯಪಡಿಸ್ತೀರಿ ಅಂತ ಭಾವಿಸ್ತೇವೆ. ಶಾಂತಿಗಾಗಿ ಇಲ್ಲಿ ಯಾವುದೇ ಪ್ರಾಪ್ತಿ ಇಲ್ಲ. ಅಂಕಪಟ್ಟಿಯಲ್ಲಿ ಗಮನಿಸ್ತಾ ಇದ್ದೀರಿ, ಕೇವಲ ಬದಲಾವಣೆ ಇಲ್ಲದೆ 8ರ ಸಂಪಾದನೆಯಲ್ಲಿ. ಶಾಂತಿಗಾಗಿ, ಸೌಹಾರ್ದತೆಗಾಗಿ, ಏಕತೆಗಾಗಿ, ಐಕ್ಯತೆಗಾಗಿ ಧ್ಯೇಯದೊಂದಿಗೆ ಹಮ್ಮಿಕೊಂಡಂತಹ ಕ್ರಿಕೆಟ್ ಪಂದ್ಯಾಟ. ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ, ನಾವಿಂದು ಹೊಸನಾಡ ಕಟ್ಟೋಣ ಬನ್ನಿ ಎನ್ನುವ ಉಕ್ತಿಯೊಂದಿಗೆ ಈ ಬಾರಿ ಮತ್ತೊಮ್ಮೆ ಎಸೆತಗಾರಿಕೆ ವಿಭಾಗದಲ್ಲಿ ಪ್ರತೀಕ್ ಯಾವುದೇ ಅಂಕವನ್ನು ಬಿಟ್ಟುಕೊಟ್ಟಿಲ್ಲ. ಬೇರೆ ಬೇರೆ ಅಮ್ಮಂದಿರು ನಮ್ಮನ್ನೆಲ್ಲ ಹೆತ್ತರು, ನಮ್ಮೊಳಗೆ ಹರಿದಾಡುವುದು ಒಂದೇ ಬಣ್ಣದ ನೆತ್ತರು ಎನ್ನುವ ತತ್ವದೊಂದಿಗೆ ಭಾರತೀಯರು ನಾವು ಎಂದೆಂದು ಒಂದೇ ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ, ಕುಲಭೇದ ಜಲಭೇದ ಮತಭೇದವನ್ನು ಮರೆತು ನಡೆಯುವೆವು ಮುಂದೆ ಎನ್ನುವ ತತ್ವದೊಂದಿಗೆ ಸಕಲ ಧರ್ಮವು ಜನತೆ ಒಳಿತಿಗೆ ಟೊಂಕ ಕಟ್ಟಿ ದುಡಿದರೆ ಮನುಜ ಕುಲವದು ಒಂದೇ ಆಗುತ್ತಾ ನಾಕವಲ್ಲವೇ ಇದರ ಕವಿವಾಣಿಯನ್ನ ಎತ್ತಿ ಹಿಡಿಯುತ್ತಾ ಶಾಂತಿ, ಸೌಹಾರ್ದತೆ, ಐಕ್ಯತೆ, ಏಕತೆಯನ್ನ ಮೂಲ ಮಂತ್ರವಾಗಿಸಿ ಕಾರ್ಯಾಚರಿಸುತ್ತಿರುವಂತಹ ನಾಡಿನ ಸರ್ವರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರಗೊಂಡಂತಹ ನಾಡವರ ಸಂಸ್ಥೆಯ ವತಿಯಿಂದ ಇದು 2ನೇ ಬಾರಿ ನಡೆಸಲ್ಪಡುತ್ತಿರುವ ಅತಿ ದೊಡ್ಡ ಕುಮಟದ ಮಣ್ಣಿನಲ್ಲಿ ಇತಿಹಾಸದಲ್ಲಿ ಸುವರ್ಣ ಲಿಪಿಗಳಲ್ಲಿ ದಾಖಲಿಸಿಡಬೇಕಾದ ಶೈಲಿಯಲ್ಲಿ ಕುಮಟದ ಇತಿಹಾಸ ಎಂದೆಂದು ಮರೆಯಲಾಗದ ಅಸಾಧ್ಯವಾದಂತಹ ಶೈಲಿಯಲ್ಲೇ ಸಾಗಿ ಬರುತ್ತಿರುವ ಕುಮಟ ಪ್ರೀಮಿಯರ್ ಲೀಗ್ 2022. ಹೌದು, ನಾವು 3ನೇ ವರ್ಷದ ಕ್ರಿಕೆಟ್ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದೀವಿ. ಈ ಸಂಸ್ಥೆ ಹಲವಾರು ವರ್ಷಗಳ ಹಿಂದೆ ಜನ್ಮಗೊಂಡಿತ್ತಾದರೂ ಕೂಡ ಹಲವಾರು ಸನ್ಮನಸ್ಸುಗಳು ಹಲವಾರು ವರ್ಷಗಳ ಹಿಂದೆ ರೂಪೀಕೃತಗೊಂಡಿದ್ದರೂ ಕೂಡ ಇದು ನಾವು 3ನೇ ವರ್ಷದ ಕ್ರಿಕೆಟ್ ಪಂದ್ಯವನ್ನು ಇಲ್ಲಿ ವೀಕ್ಷಿಸ್ತಾ ಇದ್ದೇವೆ. നാടിൻ്റെ കലാകായിക വളർച്ചയിൽ തൽപരരായ വരികൂട്ടം ചെറുപ്പക്കാരുടെ മനസ്സുകളുമായപ്പോൾ കുമട്ട മണക്കി മൈതാൻ കേന്ദ്രീകരിച്ച് രൂപം കൊണ്ടതാണ് നാടവര അസോസിയേഷൻ. ഇതിൻ്റെ ആഭിമുഖ്യത്തിൽ ആതിഥ്യമരുളുന്ന 3ാം വർഷത്തിൻ്റെ ക്രിക്കറ്റ് മത്സരമാണ് താങ്കൾ കണ്ടുകൊണ്ടിരിക്കുന്നത്. ചവിട്ടി നിൽക്കുന്ന ഗ്രൗണ്ടിനെ താളം തിരിച്ചറിഞ്ഞ് എതിരാളികൾക്ക് മുന്നിൽ അവരുടെ അതേ താളത്തിൽ കളിക്കാനും കളിപ്പിക്കാനും ശീലിച്ച ആധുനിക ക്രിക്കറ്റിൻ്റെ രാജ്യവിധിയിൽ സർവത്ര പ്രതാപശാലികളായി ക്രിക്കറ്റ് കളിയുടെ കാൽപ്പനിക സൗന്ദര്യം ഇതൾ വിരിച്ച ക്രിക്കറ്റിലെ തമ്പുരാക്കന്മാർ എന്നറിയപ്പെടുന്ന പ്രഗത്ഭ ടീമുകൾ തമ്മിലുള്ള ക്രിക്കറ്റ് വാശിയേറിയ ഇഞ്ചോടിഞ്ച് മത്സരമാണ് താങ്കൾ കണ്ടുകൊണ്ടുള്ളത്. അതെ, ആരാണ് ജയിക്കുന്നത് ഒന്നും പറയാൻ പറ്റില്ല. ബിക്കോസ് ദിസ് ഈസ് എ ഗെയിം, ദിസ് ഈസ് എ ഇന്റർനാഷണൽ പ്ലേ ക്രിക്കറ്റ്. മത്സരം നീങ്ങിക്കൊണ്ടിരിക്കുകയാണ്. ನಾವು ಇದೀಗ 3ನೇ ಓವರ್ಗೆ ಪಾದಸ್ಪರ್ಶಗೈದಿದ್ದೇವೆ. ಕನಕ್ ಈ ಬಾರಿ ಎಸೆತಗಾರಿಕೆಯಲ್ಲಿ ಕನಕ್ ಅವರ ಮೊದಲ ಎಸೆತ. ಸ್ಟ್ರೈಕರ್ ವಿಭಾಗದಲ್ಲಿ ಈ ಬಾರಿ ಅಲೀಂ. ಹೌದು, ಅಲೀಂ ಅವರಿಂದ ಯಾವುದೇ ಪ್ರಾಪ್ತಿ ಇಲ್ಲ. ಕನಕ್ ಅವರು ಉತ್ತಮವಾಗಿ ತಮ್ಮ ಕಾರ್ಯವನ್ನು ಮುಂದುವರೆಸಿದ್ದಾರೆ. ಮಡಿಕೇರಿ ಹಾಗೂ ಶಿರಡಿ ನಡುವೆ ಹಣಾಣಿ ಸಾಗಿ ಬರ್ತಾ ಇದೆ. ಅಂಕಪಟ್ಟಿಯಲ್ಲಿ 9 ಅಲ್ಲ 9 + 1 10 ಸಂಪಾದನೆ ಆಗಿದೆ. ಹೌದು, 10 ಆನ್ ದಿ ಬೋರ್ಡ್. ಬೌಲರ್ ಓಕೆ ಲೀವ್ ಇಟ್ ಅಪ್. ಇಲ್ಲಿ ಸಾಗಬೇಕಾದ ದೂರ ಬಹಳ ಇದೆ, ಆದರೆ ಗಾಡಿಯ ಮೈಲೇಜ್ ಅಷ್ಟು ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಮೈಲೇಜ್ ಬೇಕಾಗಿದೆ. ಕಾರಣ ತಂಡಕ್ಕೆ ಶಕ್ತಿ ಬೇಕಾಗಿದೆ. ತಂಡ ನಿಶಕ್ತಿ. ಹೌದು, ನಿರ್ಗಮಿಸ್ತಾ ಇದ್ದಾರೆ. ಅಲೀಂ ಅವರ ಮೇಲೆ ಭರವಸೆ ಇಡಲಾಗಿತ್ತು. ಮಡಿಕೇರಿ ತಂಡವನ್ನ ಬೆಳಗಿಸ್ತಾರೆ ಅಂತ ಭಾವಿಸಲಾಗಿತ್ತು. ಆದರೆ ಅಲೀಂ ಅವರ ನಿರ್ಗಮನ ಮಡಿಕೇರಿ ತಂಡದಲ್ಲಿ ಶೋಕದ ವಾತಾವರಣವನ್ನೇ ನಿರ್ಮಿಸಿದೆ. ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ ಹೇಳಿ. ತಂಡದಲ್ಲಿ ಗಳಿಕೆಯ ಮೊತ್ತ ಕೇವಲ 10 ಮಾತ್ರ. 80ರ ಗಡಿಯನ್ನು ದಾಟಬೇಕಾಗಿದೆ. ಇದೀಗಾಗಲೇ ನಾವು 3ನೇ ಓವರ್ನಲ್ಲಿದ್ದೇವೆ. 3ನೇ ಓವರ್ನ 2 ಓವರ್ ಎಸೆತಗಳು ಮುಕ್ತಾಯ ಕಂಡಿದೆ.
ಏನಾಗಬಹುದು ಎನ್ನುವ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ. ಒಂದು ರೀತಿಯಲ್ಲಿ ಮ್ಯಾಜಿಕ್ ಸಂಭವಿಸಬಹುದಾ ಕೊನೆಯ ಕ್ಷಣದಲ್ಲಿ. ನಾವು ಆವತ್ತು ಪ್ರೈಮರಿ ಶಾಲೆಯಲ್ಲಿ ಕಲಿತಿರುವಾಗ ಮೊಲದ ಮತ್ತು ಆಮೆಯ ಘಟನೆಯನ್ನ ಪಂದ್ಯವನ್ನ ಕೇಳಿದ್ದೇವೆ, ಅರ್ಥೈಸಿದ್ದೇವೆ. ಇಲ್ಲಿ ಆ ರೀತಿ ಏನಾದರೂ ಕೊನೆಯ ಕ್ಷಣದಲ್ಲಿ ಆಮೆ ವಿಜಯಿಯಾಗುವ ಸಾಧ್ಯತೆ ಇದೆಯಾ? ಕಾದು ನೋಡಬೇಕಾಗಿದೆ. ಮತ್ತೊಮ್ಮೆ ಎಸೆಗಾರಿಕೆ ವಿಭಾಗದಲ್ಲಿ ಮಡಿಕೇರಿ ತಂಡದ ವಿರುದ್ಧ ಶಿರ್ಡಿ ಸಾಯಿ ತಂಡದ ಆಟಗಾರ. ಸೂರ್ಯೋದಯದ ಹೊತ್ತು ಸನ್ನಿಹಿತವಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಸೂರ್ಯನ ಬಿಸಿಲನ್ನ ನೋಡ್ಲಿಕ್ಕಿದ್ದೇವೆ. ಅಂಕಪಟ್ಟಿಯಲ್ಲಿ ಚೇತರಿಕೆ ಇಲ್ಲ. ಒಂದು ರೀತಿಯಲ್ಲಿ ಅಳಿಲು ಮರ ಹತ್ತಿದ್ರೆ ಅರಳಿ ಮರ ಅಲುಗಾಡೀತೆ ಎಂಬ ಪ್ರಶ್ನೆ ಎದುರಾಗ್ತಾ ಇದೆ. ನೀರಿಲ್ಲದ ಬಾವಿಗೆ ರಾಟೆ ಕಟ್ಟಬೇಕೆ, ನೀರಿಳಿಯದ ಗಂಟಲೊಳ್ ಕಡುಬಂ ತುರುಕಿದಂತಾಯಿತು ಎಂಬ ಮಾತು ನೀವು ಕೇಳಿರಬಹುದು. ಇಲ್ಲಿ ಪರಿಸ್ಥಿತಿ ಆ ರೀತಿ ತಿರುಗ್ತಾ ಇದೆ. ನಾವು ತೃತೀಯ ಓವರ್ನ 3 ಎಸೆತಗಳನ್ನು ಕಂಡಿದ್ದೇವೆ. ಕನಕ್ ಈ ಬಾರಿ 3 ಎಸೆತಗಳನ್ನು ಕಾಣಲಿಕ್ಕಿದ್ದೇವೆ. ಕುಮಟ ಮಣಕಿಯಲ್ಲಿ 3ನೇ ವರ್ಷದ ಸಂತಸದ ಸಂಭ್ರಮ. ಗೌರವಾನ್ವಿತ ಜಗದೀಶ್ ಡಿ ನಾಯಕ್ ಅವರ ಮುಖದಲ್ಲಿ ಸಂತಸದ ಸಂಭ್ರಮದ ಕ್ಷಣಗಳು. ಯಾವುದೇ ಪ್ರಾಪ್ತಿ ಇಲ್ಲ. 4ನೇ ಎಸೆತ ಮುಕ್ತಾಯ ಕಾಣ್ತಾ ಇದೆ. ಇನ್ನು 3ನೇ ಓವರ್ನ 2 ಎಸೆತಗಳು ಬಾಕಿ ಇವೆ. ಒಂದು ರೀತಿಯಲ್ಲಿ ಪಂದ್ಯಾಟ ಏಕಮುಖವಾಗಿ ಸಾಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಸ್ಪಷ್ಟ ಉತ್ತರ, ಅದು ಗಗನದ ಆಚೆಗೆ ಚೆಂಡು. ಆ ಮೂಲಕ ಕ್ಯಾಚ್ ಔಟ್ ಇಲ್ಲ. ಆ ಮೂಲಕ ತೀರ್ಪುಗಾರ ತೀರ್ಪು 6. ಅಂಕಪಟ್ಟಿಯಲ್ಲಿ ಕೊನೆಯ ಕ್ಷಣದಲ್ಲಿ ಇಲ್ಲಿ ಸಂಜೀವಿನಿ ಸಿಗ್ತಾ ಇದೆ. ಮರುಭೂಮಿಯಲ್ಲಿ ಓಎಸಿಸ್ ಲಭ್ಯವಾಗ್ತಾ ಇದೆ. 16. ನೆಟ್ಟ ಮರಗಳೆಲ್ಲ ಫಲ ನೀಡಲೇಬೇಕೆಂದಿಲ್ಲ. ಕೋಳಿ ಹಾಕಿದ ಎಲ್ಲ ಮೊಟ್ಟೆ ಮರಿಯಾಗಲ್ಲ. ಆಗಮಿಸಿದ ಎಲ್ಲ ತಂಡ ವಿಜಯಿಯಾಗಲ್ಲ. ಸೋಲು ಗೆಲುವು ಸಹಜ. ಇಂದಿನ ಸೋಲು ನಾಳಿನ ಗೆಲುವು. ತೃತೀಯ ಓವರ್ ಮುಕ್ತಾಯವಾಗಿದೆ. ಇನ್ನು ಚತುರ್ಥ ಓವರ್ ಮುಂದುವರಿಲಿಕ್ಕಿದೆ. ಇಬ್ರಾಹಿಂ ಶೇಖ್ ಮುಂದಿನ ವೀಕ್ಷಕ ವಿವರಣೆಗಾಗಿ ವಿನಂತಿ. तो धन्यवाद गजल। तो 3 ओवर की समाप्ति के बाद स्कोर है ओनली 16, सिर्फ 16। बहुत दूर का सफर यहां पर तय करना होगा। हर ओवर में 2-2 छक्के, सिंगल डबल सब कुछ करना होगा यहां पे, तब जाकर इस मैच में करीब पहुंच सकते। देखिए इन स्विंग, आउट स्विंग, बहुत सारी वैराइटीज जो अपनी गेंदबाजी में लाना चाहते हैं, बिल्कुल उसी तरह की गेंदबाजी में अपने आप को ढालते हुए ये गेंदबाज कुछ अलग अंदाज इस गेंदबाज का। गेंद पहले लेफ्ट हैंड में होती है, उसके बाद डिलीवर और एक हाथ से। तो एक से यहाँ पर कुछ चलने वाला नहीं है और ना ही कुछ होने वाला है। फिर से लंबा शॉट लगाने का प्रयास, लेकिन इस बार कट होकर बाहर की ओर आ रही है गेंद
और स्कोर बिल्कुल धीमा और वहीं का वहीं रहता हुआ 17। 4 ओवर यहाँ पर अभी अख्तिताम तक पहुंचने वाले हैं। इस बार घुमा कर खेला गेंद सीधे सीमा रेखा से बाहर, 6 रन के लिए ह्यूज 6, बहुत बड़ा छक्का यहाँ पे। तो इसकी बात कर रहा था मैं पिछले ओवर से कि यहाँ पर सिर्फ 4 और 6 चाहिए। गेंदें एक भी गेंद डॉट नहीं होनी चाहिए। अपने स्लॉट में गेंद उसे बाजू वाले प्लॉट में कर दिया। इस बार गेंद सीधे सीमा रेखा से बाहर जाती हुई खूबसूरत, और एक चौका हो सकता था लेकिन बढ़िया तरीके से उससे फील्ड किया। ये लॉन्ग ऑन का फील्डर लॉन्ग ऑफ में आकर फील्ड कर रहा है। बहुत चुस्त दिखाई वहां पर, बहुत अच्छी तेज दौड़ यहाँ पर गेंदबाज ने। और अच्छी गेंद इस बार बहुत सुंदर तरीके से यहाँ पर इस गेंद को डिलीवर किया, और ओवर की समाप्ति होती हुई 4 ओवर की समाप्ति के बाद 25-84 का बहुत बड़ा विशाल टारगेट, यानी कि कल के दिन को लेकर और आज के दिन को देखा जाए तो इस टूर्नामेंट का सबसे बड़ा टारगेट यहाँ पर 84 का। बॉलर कौन है? अमोल है गेंदबाज, लेफ्ट हैंड गेंदबाज हैं ये। से पिछला यहाँ पर जो इस साल का लास्ट रविराज ट्रॉफी के मैन ऑफ द सीरीज अमोल भी इस टीम में है। नवाज को यहाँ पर गेंदबाजी पर लाया गया है। गेंद बढ़िया तरीके से यहाँ पर ये रन आउट का खतरा, लेकिन आसान सा आउट हो सकता था क्योंकि 3 के 3 स्टिक बिल्कुल सामने नजर आ रहे थे। उसके बावजूद भी यहाँ पर निशाना लगाने से चूके। स्कोर 26। स्ट्राइक पर कौन है? इस बार लंबा शॉट, गेंद सीधे सीमा रेखा के बिल्कुल नजदीक। यस, ब्यूटी, बहुत खूबसूरत तरीके से इसे कैच किया और मैच को जीत के बिल्कुल करीब करीब लाने की यहाँ पर बहुत अच्छी कोशिश। रजाक आउट होकर वापस पेवलियन का रुख करते हुए देखना होगा उनका स्थान भरने के लिए नए बल्लेबाज के रूप में हुसैन हैं नए बल्लेबाज। गेंदबाज नवाज, गेंद उसके सीधे नीचे खिलाड़ी, ओ रिवर्स में कैच लेना चाहते थे लेकिन आसान नहीं होता, बहुत से लाइट्स भी लगे हुए हैं तो एक और सिंगल यहाँ पर जाता है। 27, 4 विकेट का बहुत बड़ा नुकसान। चोटी की 4 बल्लेबाज आउट हो चुके हैं। अच्छी गेंदबाजी यहाँ पर, अच्छी गेंदबाजी, खूबसूरत तरीके से डिलीवर करते हुए अपनी गेंदबाजी में 84 का टारगेट देने के बाद
रन छोड़ने में बहुत सारी कंजूसी यहाँ पर होती हुई। इस बार गेंद सीधे सीमा रेखा से बाहर जाती हुई देखना होगा। ये बाय 4। सो इन 4 रनों की मदद से स्कोर इस बीच 31, 4 विकेट का नुकसान। ये 5वां ओवर अभी भी चलता हुआ। इस ओवर के बाद विशेष बचेंगी 6 और गेंदें। इस ओवर की ये आखिरी गेंद होगी। और गेंद सीधे बैट के बदले शायद ये हल्की सी, बिल्कुल नहीं, बैट से रन आता हुआ। तो इस एक के साथ 32, 5 ओवर की समाप्ति के बाद स्कोर है 32, 4 विकेट का नुकसान, 84 का टारगेट। टॉस जीतने के बाद यहाँ पर मौका दिया था कि आप बल्लेबाजी करो, उसके जवाब में बहुत बड़ा टारगेट यहाँ पे 84 का। 6 ओवर में, आखिरी 2 ओवर में पानी की तरह बहते हुए नजर आए थे रन। नेक्स्ट मैच सचिन 11 अंकोला ವರ್ಸಸ್ ಇಂಡಿಯನ್ ಹಾರ್ಡ್ವೇರ್. ಎರಡು ತಂಡದ ನಾಯಕರಲ್ಲಿ ವಿನಂತಿ, ಪೂರ್ವ ಸಿದ್ಧತೆಯಲ್ಲಿರಬೇಕಾಗಿ ತಮ್ಮಲ್ಲಿ ಕೇಳಿಕೊಡ್ತಾ ಇದ್ದೇವೆ ಮುಂದಿನ ಪಂದ್ಯಕ್ಕಾಗಿ. ಸಚಿನ್ 11 ಅಂಕೋಲಾ ವರ್ಸಸ್ ಇಂಡಿಯನ್ ಹಾರ್ಡ್ವೇರ್. वक्त हो रहा यहाँ पे 5:16 यानी कि 5:15। वो छठा और इस मैच का ये आखिरी ओवर यानी कि 6 गेंदें। गेंद बढ़िया तरीके से यहाँ पर खेला, बड़ा लंबा गैप मिलता हुआ गेंद सीधे सीमा रेखा से बाहर जाती हुई और ये चौका 4। तो इस 4 के साथ स्कोर इस बीच आगे बढ़ता हुआ 36, 5.1 ओवर में। अभी भी 5 गेंदें यहाँ से बाकी हैं। जीत, जैसे दिल्ली बहुत दूर है उसी तरह से ये मैच बहुत दूर जा चुका है। और गेंद बहुत खूबसूरत तरीके से यहाँ पर गेंदबाजी हुई है, तभी तो यहाँ पर इस मैच में पूरी तरह से पकड़ अपनी बना ली है। और गेंद इसी के साथ डॉट होती हुई, यहाँ से कोई परेशानी नहीं, एक एक से कुछ होने वाला नहीं है। लेकिन साथी बैट्समैन जो कि अपने साथी बैट्समैन को नॉन स्ट्राइक से स्ट्राइक पर लाने का काम ज़रूर किया। यहाँ पर स्ट्राइक को रोटेट करने से कुछ होने वाला नहीं है। बस आपका साथी बड़े लंबे शॉट अगर दिखाना चाहता है शायकीन को, ये सही है। शॉट यहाँ पर फिर से लंबा गैप मिलता हुआ, गेंद सीधे सीमा रेखा के बिल्कुल नजदीक, उससे फील्ड किया डी पॉइंट की दिशा में। एक और रन, यहां से 2 रन आसानी से मिलते हुए 2 के साथ स्कोर इस बीच आगे बढ़ता हुआ 38। फिर से एक और ये शॉट लॉन्ग ऑन की दिशा में, वॉच फील्ड, एक सिंगल इस इनिंग्स की ही नहीं बल्कि इस मैच की आखिरी गेंद को लेकर तैयार हैं। बहुत बड़ी जीत श्री साई शिरडी, बहुत बड़ी जीत हासिल कर रहे हैं। अच्छी गेंद, बहुत खूबसूरत गेंद, इसी के साथ
श्री साई शिरडी ने इस मैच को बहुत बड़े मार्जिन से जीतकर सो आगे के मैचेस में अपने दौड़ लगाई है। सो नेक्स्ट मैच अभी जो होने वाला है सचिन 11 अंकोला वर्सेस इंडियन हार्डवेयर कोमटा। ಹೌದು, ಕೊನೆಯ ಪಂದ್ಯಕ್ಕೆ ಬರ್ತಾ ಇದ್ದೀವಿ. ಈ ದಿನದ ಅಂತಿಮ ಅವಸಾನ ಲಾಸ್ಟ್ ಮ್ಯಾಚ್ ಸಚಿನ್ 11 ಅಂಕೋಲಾ ಅದರ ವಿರುದ್ಧ ಸೆಣಸಾಡಲು ಆಗಮಿಸ್ತಾ ಇದೆ ಇಂಡಿಯನ್ ಹಾರ್ಡ್ವೇರ್. ಇಂಡಿಯನ್ ಹಾರ್ಡ್ವೇರ್ ಈ ದಿನ ಈ ಮೈದಾನಕ್ಕೆ ಮೊದಲು ಬರ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸಚಿನ್ 11 ಅಂಕೋಲಾ ಅವರ ಮೊದಲ ಪಂದ್ಯವನ್ನ ಈಗಾಗಲೇ ತಾವು ಗಮನಿಸಿದ್ದೀರಾ. ಹೌದು, ಶಾಂತಿಗಾಗಿ, ಸೌಹಾರ್ದತೆಗಾಗಿ, ಏಕತೆಗಾಗಿ, ಐಕ್ಯತೆಗಾಗಿ ನಾವೆಲ್ಲ ಒಂದಾಗಿ ಬಾಳೋಣ ಬನ್ನಿ, ನಾವಿಂದು ಹೊಸ ನಾಡ ಕಟ್ಟೋಣ ಬನ್ನಿ ಎನ್ನುವ ತತ್ವದೊಂದಿಗೆ ಧ್ಯೇಯದೊಂದಿಗೆ ಹಮ್ಮಿಕೊಂಡಂತಹ ಕ್ರಿಕೆಟ್ ಪಂದ್ಯಾಟ ನಾಡವರ ಪ್ರೀಮಿಯರ್